ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಅದ್ಭುತ ಸಂಚಿಕೆ ಇದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಬ್ಬರು ಮನಸ್ಸಲ್ಲೂ ಪ್ರೀತಿ ಇದ್ದರೂ ಒಬ್ರಿಗೊಬ್ರು ಹೇಳ್ದೆ ಯಾವ ರೀತಿ ನೋವನ್ನ ಅನುಭವಿಸ್ತಾ ಇರ್ತಾರೆ, ಕೊನೆಗೆ ಆ ಪ್ರೀತಿ ಯಾವ ರೀತಿ ಅವರಿಬ್ಬರು ಸಹ ಹೇಳ್ಕೊತಾರೆ ಅನ್ನೋದೇ ಈ ಒಂದು ಸಂಚಿಕೆ ಆಗಿದೆ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ನಾಳೆ ಹೋಗ್ಬಿಡ್ತಾಳೆ ಅಂತೇಳ್ಬಿಟ್ಟು ಕುಟುಂಬ ಸಮೇತರಾಗಿ ಬಂದು ದೇವಸ್ಥಾನಕ್ಕೆ ಬಂದಿರ್ತಾರೆ. ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅಂದಾಗ ಹೊಸದಾಗಿ ಮದುವೆ ಆಗಿರೋ ಅಂಜನಾ ಮತ್ತು ನಚಿಕೇತ್, ನನ್ನ ಮೈದಾ ಮತ್ತು ನನ್ನ ತಂಗಿ ಹೆಸರಲ್ಲಿ ಅರ್ಚನೆ ಮಾಡಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾರೆ. ಇನ್ನು ಸಂಗೀತ ಇದ್ದವರು ನನ್ನ ಸೊಸೆ ಭೂಮಿ ಹೆಸರಲ್ಲಿ ಮಾಡಿ ಅಂದಾಗ ಅವ್ರನ್ಗೆ ಇವ್ರು ಮಾಡಿ, ಇವ್ರ ಹೆಸರಲ್ಲಿ ಅವ್ರಿಗೆ ಮಾಡಿ, ನಿಮ್ಮ ಕುಟುಂಬ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ, ಕುಟುಂಬ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಅರ್ಚನೆ ಮಾಡ್ತೀನಿ ಅಂತೇಳ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಈ ಕಡೆ ಪುರೋಹಿತರು ಅರ್ಚನೆ ಮಾಡಿ ಎಲ್ಲರಿಗೂ ಸಹ ಬಟ್ಟನ್ನ ಕೊಡ್ತಾರೆ. ಭೂಮಿ ತನ್ನ ತಾಳಿಗೆ ಅರ್ಶಿನ ಕುಂಕುಮ ಹಚ್ಚಬೇಕಾದ್ರೆ ಅಜಿತ್ನ ಒಂದ್ಸತಿ ನೋಡ್ತಾಳೆ. ಯಾಕೆಂದರೆ ಹೆಣ್ಣಿಗೆ ತಾಳಿ ಅನ್ನೋದು ಒಂದು ಅದ್ಭುತವಾದ ವಸ್ತು. ಯಾಕೆಂದರೆ ಅವಳ ಜೀವನದಲ್ಲಿ ಒಂದು ಸಾರಿ ತಾಳಿ ಕಟ್ಟಿದ್ರೆ ಆ ತಾಳಿಗೆ ಅಷ್ಟೇ ಮಹತ್ವನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅಜಿತ್ನ ನೋಡ್ತಾಳೆ. ಸೊ ಅಜಿತ್ ಏನಾದರೂ ಅಂದ್ಕೊಂಡು ನಾನು ತಾಳಿಗೆ ಬಟ್ ಹಚ್ಚದೆ ಅಂತೇಳ್ಬಿಟ್ಟು ಕುಂಕುಮ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಹಣೆಗೆ ಕುಂಕುಮನ ಹಚ್ಕೋತಾಳೆ. ಭೂಮಿ ಮನಸ್ಸಲ್ಲಿ ಅಜಿತ್ನ ಮರಿಬೇಕು ಅನ್ನೋ ಯಾವುದೇ ಉದ್ದೇಶನೂ ಸಹ ಇರಲ್ಲ. ಇನ್ನು ಈ ಕಡೆ ಕುಟುಂಬ ಸಮೇತರಾಗಿ ಬಂದಿರ್ತಾರಲ್ಲ, ಎಲ್ಲನೂ ಸಹ ಪೂಜೆ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ಆಚೆ ಬರ್ತಾರೆ. ಭೂಮಿ ಮನಸ್ಸಲ್ಲಿ ಪ್ರೀತಿ ಇರುತ್ತೆ, ಅಜಿತ್ಗೆ ಅದನ್ನು ಹೇಳ್ಕೊಳಕ್ಕಾಗ್ತಾರಲ್ಲ. ಇನ್ನು ಪ್ರಸಾದನ ತಂದು ಭೂಮಿ ಹತ್ರ ಮೊದಲನೇ ತುತ್ತು ಯಾವತ್ತೂ ಭೂಮಿಗೆ ತಿನ್ಸೋದಲ್ವಾ, ಸಾಹೇಬ್ರೆ ಇದು ನನಗೆ ತಿನ್ನಿಸ್ತಾ ಇರೋ ಕೊನೆ ತಿತ್ತು ಅನಿಸುತ್ತೆ, ತಿನ್ನಿಸ್ಬಿಡಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಅಜಿತ್ ಇದ್ದವರು ಒಂದು ಮಾತು ಹೇಳು ಭೂಮಿ, ನನ್ನನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತ, ನಾನಿನ್ನ ಎಲ್ಲೂ ಕಳಿಸ್ಕೊಡಲ್ಲ ಅಂತ ನಮ್ಮ ಅಜಿತ್ ಸಾಹೇಬರು ಹೇಳ್ತಾರೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆ ಹತ್ರ ಬಂದಾಗ ಲಕ್ಷ್ಮಕ್ಕ ಬಂದಿರ್ತಾರೆ. ಲಕ್ಷ್ಮಕ್ಕನ ಹತ್ರ 5 ನಿಮಿಷ ಮಾತಾಡ್ಕೊಬರ್ತೀನತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಲಕ್ಷ್ಮಿಯವರೇ ತುಂಬ ಅಪರೂಪ ಆಗ್ಬಿಟ್ರಾ, ಚೆನ್ನಾಗಿದ್ದೀರಾ ಅಂತೇಳ್ಬಿಟ್ಟು ಸಂಗೀತ ವಿಚಾರಿಸ್ಕೊಂಡು ಸರಿ ಆಯಿತು ನೀವು ಮಾತಾಡ್ಕೊಬನ್ನಿ ಅಂತ ಒಳಗಡೆ ಹೋಗ್ತಾರೆ. ಲಕ್ಷ್ಮಕ್ಕನ ಹತ್ರ ಬಂದು, ಲಕ್ಷ್ಮಕ್ಕ ಅಲ್ಲಿ ಹೋದಾಗ ನಾನು ಫೋನ್ ಯೂಸ್ ಮಾಡೋಂಗಿಲ್ವಂತೆ, ಇದು ನನ್ನ ATM ಕಾರ್ಡು, ಇದೆಲ್ಲ ನಿಮ್ಮ ಹತ್ರನೇ ಇರಲಿ, ನೀವೇ ಜೋಮಾರ್ಮಾಗಿ ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಭೂಮಿಗೆ ಹೇಳ್ತಾರೆ. ನಿಜವಾಗ್ಲೂ ಖುಷಿಯಿಂದ ಹೋಗ್ತಾ ಇದೆಯಾ ಭೂಮಿ ನೀನು ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಕೇಳ್ತಾರೆ. ಖುಷಿಯಿಂದ ಅಂತೂ ನಾನು ಹೋಗ್ತಾ ಇಲ್ಲ ಲಕ್ಷ್ಮಕ್ಕ, ಯಾಕೆಂದರೆ ಈ ಕುಟುಂಬ ನನಗೆ ಒಂದು ಸ್ಥಾನ ಮಾನ ಎಲ್ಲವೂ ಸಹ ಕೊಟ್ಟಿದೆ. ಈ ಕುಟುಂಬನ ಬಿಟ್ಟು ಹೋಗೋಕ್ಕೆ ನಂಗೆ ಖಂಡಿತ ಇಷ್ಟ ಇಲ್ಲ, ಆದರೆ ಏನು ಮಾಡೋದು ನನ್ನ ಪರಿಸ್ಥಿತಿ ಅಂದಾಗ, ಅಲ್ಲ ಭೂಮಿ ಸಾಹೇಬರು ನಿನ್ನ ಇಷ್ಟಪಡ್ತಿಲ್ವಾ ಅಂದಾಗ, ನೀನು ಅವ್ರನ್ನ ಇಷ್ಟಪಡ್ತಿರ್ಲಿಲ್ವಾ ಅಂದಾಗ, ನಾನೇನೋ ಇಷ್ಟಪಡ್ತಿದ್ದೆ ಆದರೆ ಈಗಿಲ್ಲ, ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅಂದಮೇಲೆ ನಾನು ಯಾವ ರೀತಿ ಪ್ರೀತಿನ ಅಪೇಕ್ಷೆ ಮಾಡೋದು ಅಂದಾಗ, ಸರಿ ಆಯಿತು ಎಲ್ಲನೂ ಬಿಟ್ಟು ಹೋಗ್ಬಿಡ್ತಿದ್ಯಲ್ವಾ, ಈ ತಾಳಿ ಯಾಕೆ ಹಾಕ್ಕೊಂಡಿದ್ಯಾ, ತಾಳಿನ ತೆಗ್ದಿಕ್ಕೆ ಹೋಗ್ಬಿಡು, ಅದೇ ಸರಿ ಅಲ್ವಾ ಭೂಮಿ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಲಕ್ಷ್ಮಕ್ಕ ನೀವೇನು ಅಂತ ಮಾತಾಡ್ತಿದ್ದೀರಾ, ನನ್ನ ಪ್ರಾಣ ಹೋದ್ರೂ ನನ್ನ ತಾಳಿನ ತೆಗೆಯಲ್ಲ, ಈ ತಾಳಿ ನನ್ನ ಕೊರಳಿಗೆ ಬಿದ್ದಿದ್ದ ದಿವಸ ಇಲ್ಲಿವರೆಗೂ ನನ್ನ ಸಾಹೇಬ್ರನ್ನ ನನ್ನ ಪ್ರಾಣ ಜೀವ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ, ನನ್ನ ಸಾಹೇಬ್ರು ಕಟ್ಟಿರೋ ತಾಳಿನ ನಾನು ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಲಕ್ಷ್ಮಕ್ಕ ಅಂದಾಗ, ಇದೇ ಭೂಮಿ ಹೆಣ್ಣಿನ ಗುಣನೇ ಇದು, ಒಂದು ಸತಿ ಒಬ್ಬ ತಾಳಿ ಕಟ್ಟಾದಾಗ ಅವನೇ ಗಂಡ ಅಂತ ಬದುಕ್ತಾಳೆ, ಇಷ್ಟೊಂದು ಪ್ರೀತಿ ಇರೋ ನಿನಗೆ ಸಾಹೇಬ್ರ ಹತ್ರ ಹೇಳ್ಕೊಳಕ್ಕಾಗಲ್ವ ಭೂಮಿ ಅಂದಾಗ, ಈ ಮನೆ ನನಗೆ ಎಷ್ಟೊಂದೆಲ್ಲ ಸಂತೋಷ ಕೊಟ್ಟಿದೆ, ಸಾಹೇಬರು ನನ್ನೊಬ್ಳು ಅನಾಥೆ ಅನ್ನೋದು ನೋಡಿದೆ ನನ್ನನ್ನು ಕರ್ಕೊಬಂದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವರು ಕಾಂಟ್ರಾಕ್ಟ್ ಮದುವೆ 1 ವರ್ಷ ಆದಮೇಲೆ ಇನ್ನು ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಬೆಳೆದಿಲ್ಲ ಲಕ್ಷ್ಮಕ್ಕ, ಇನ್ನು ಅದಾದಮೇಲೂ ನಾನು ಇಲ್ಲೇ ಇದ್ದರೆ ಚೀಪ್ ಆಗಿಬಿಡ್ತೀನಲ್ವಾ, ಅವ್ರು ಹೇಳೋದಕ್ಕಿಂತ ಮುಂಚೆ ನನ್ನ ಪಾಡಿಗೆ ನನಗೆ ಈ ಒಂದು ವರ ಸಿಕ್ಕಿದೆ ಈ ಒಂದು ಟ್ರೈನಿಂಗ್ ಅಂತ, ಅದರಿಂದ ನಾನು ಆಚೆ ಹೋಗ್ತೀನಿ ಅಂದಾಗ ಸಂಗೀತ ಮುಂಗೆ ಏನು ಹೇಳ್ತಾರೆ, ಸಾಹೇಬ್ರ ಬಗ್ಗೆ ನನಗೆ ಗೊತ್ತು, ಅವರು ನಿಧಾನಕ್ಕೆ ಅತ್ತೆಗೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತಾರೆ, ಆದರೆ ಈ ಕುಟುಂಬ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ, ನೀವು ಅಷ್ಟೇ ಆರಾಮಾಗಿರಿ, ನಾನು ನಿಮ್ಮನ್ನು ಬಂದು ಸೇರ್ತೀನಿ ಅಂದ್ಬಿಟ್ಟು ಟ್ರೈನಿಂಗ್ ಮುಗಿಸ್ಕೊಂಬರ್ತೀನಿ ಅಂತ ಲಕ್ಷ್ಮಕ್ಕಂಗೆ ಹೇಳಿ ಕಳಿಸ್ತಾಳೆ. ಇನ್ನು ಮಾರ್ನಿಂಗು ಭೂಮಿ ಮೊದಲನೇ ದಿನ ಅವರಪ್ಪ ಕೊಡಿಸಿದ ಸೀರೆನ ಉಟ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ಎಲ್ಲನೂ ಸಹ ಸೂಟ್ ಕೇಸಲ್ಲಿ ಇಟ್ಕೊಂಡು ರೆಡಿ ಆಗೋಕ್ಕೆ ನಿಂತಿರ್ತಾಳೆ. ಇನ್ನು ಭೂಮಿ ಈ ಸೀರೆ ನಿಮ್ಮಪ್ಪ ಕೊಡಿಸಿದಲ್ವ ಅಂದಾಗ, ಹೌದು ಸಾಹೇಬ್ರೆ ಇದು ನಮ್ಮಪ್ಪ ನನ್ನ ಮದುವೆಗೆ ಅಂತ ಕೊಡಿಸಿದ್ದು, ಈ ಮನೆಗೆ ಮೊದಲು ಬಾರಿ ಬಂದಾಗ ನಾನು ಇದೇ ಸೀರೆಯಲ್ಲಿ ಬಂದಿದ್ದೆ, ಇವತ್ತು ಕೊನೆಯದಾಗಿ ಹೋಗ್ತಿದ್ದೀನಿ ಅದೇ ಸೀರೆನ ಹಾಕ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಭೂಮಿ, ನಾನು ನನ್ನ ಕಡೆಯಿಂದ ನಿನಗೊಂದು ಗಿಫ್ಟ್ ಕೊಡ್ತಾ ಇದ್ದೀನಿ, ನೀನು ಟ್ರೈನಿಂಗಲ್ಲಿದ್ದಾಗ ಇದು ನಿನಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಂದು ಗಿಫ್ಟನ್ನ ಕೊಡ್ತಾರೆ. ಸರಿ ಆಯಿತು ಸಾಹೇಬ್ರೆ, ಕೊನೆಯದಾಗಿ ಏನಾದರೂ ಇದ್ದರೆ ಹೇಳಿಬಿಡಿ ಅಂದಾಗ, ಏನು ಹೇಳೋದು ಭೂಮಿ, ಕೊನೆಗೂ ನೀನು ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ಅಲ್ವಾ ಅಂತಂದಾಗ, ಇಲ್ಲ ಸಾಹೇಬ್ರೆ ಆ ಥರ ಎಲ್ಲ ಏನೂ ಇಲ್ಲ, ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದಾಗ, ಅಲ್ಲ ಬೇರೆ ಯಾರಾದರೂ ಹುಡುಗಿ ಆಗಿದ್ರೆ ನಂತರ ಆಡೋ ಹುಡುಗನ ಜೊತೆ ಏನೇನೆಲ್ಲ ಅಂದಿದ್ದೀನಿ, ಏನೇನೆಲ್ಲ ಬೈದಿದ್ದೀನಿ, ನೀನು ಸವಾಸನೂ ಸಾಕು, ನಿನ್ನ ಕಾಂಟ್ರಾಕ್ಟ್ ಮದುವೆನೂ ಸಾಕು ಅಂತೇಳ್ಬಿಟ್ಟು ನನಗೆ ಬೈದು ಹೋಗ್ಬಿಡ್ತಿದ್ರೇನೋ, ಆದರೆ ನೀನು ಎಷ್ಟು ಒಳ್ಳೆಯವಳು ಅಂದರೆ ಯಾವತ್ತೂ ನನಗೆ ಬೈದಿಲ್ಲ, ನಾವು ಕೊಟ್ಟಂಥ ಕಾಲಾವಕಾಶದಲ್ಲಿ ನೀನು ಎಷ್ಟು ಚೆನ್ನಾಗಿ ನಮ್ಮ ಕುಟುಂಬದ ಜೊತೆ ಮಿಂಗಲಾದೆ ಅಂದರೆ ಇವತ್ತು ನೀನು ನಮ್ಮ ಕುಟುಂಬದವಳೇ ಆಗ್ಬಿಟ್ಟಿದ್ಯಾ ಅಂದಾಗ, ಸಾಹೇಬ್ರೆ ಇದು ನನ್ನ ಕುಟುಂಬ ಅಂತಲೇ ನಾನು ಅಂದ್ಕೊಂಡಿರೋದು, ನಾನು ಯಾವುದೂ ನಾಟಕೀಯವಾಗಿ ಮಾಡಿಲ್ಲ, ಇದ್ರೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆ ಬರದಲ್ಲಿ ಏನು ಬರಿದ್ಯೋ ಅದೇ ಆಗುತ್ತಲ್ವ, ಎಲ್ಲ ಪ್ರೀತಿನೂ ನಮಗೆ ಸಿಗಬೇಕು ಅಂದರೆ ಆಗುತ್ತಾ, ಅತ್ತೆನ ಚೆನ್ನಾಗಿ ನೋಡ್ಕೊಳ್ಳಿ, ಈ ಕುಟುಂಬದವ್ರನ್ನೆಲ್ಲನೂ ಸಹ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಕೊನೆಯದಾಗಿ ಏನಾದರೂ ಇದ್ದರೆ ಹೇಳ್ಬಿಡಿ ಸಾಹೇಬ್ರೆ ಅಂದಾಗ,
ಅದು ಅದು ಅಂದ್ಬಿಟ್ಟು ಅಜಿತ್ತು ತಡವಡಿಸ್ತಾ ಇರ್ತಾರೆ. ಆದರೆ ಏನೂ ಹೇಳಲ್ಲ. ದೇವ್ರ ಹತ್ರ ಕೈ ಮುಗಿದು ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮ ಸಾಹೇಬ್ರನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಕೃಷ್ಣನ್ಗೆ ಹೇಳಿ ಅಲ್ಲಿಂದ ಆಚೆ ಹೊಡ್ತಾಳೆ ಭೂಮಿ. ಇನ್ನು ಹಾಲಿಗೆ ಬಂದಿದ ತಕ್ಷಣ ಮನೆಯವರೆಲ್ಲ ಶೋಕದಲ್ಲೇ ಕೂತಿರ್ತಾರೆ. ಭೂಮಿನ ಕಳಿಸ್ಕೊಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇನ್ನು ಸಂಗೀತ ಇದ್ದಳು, ಏ ಭೂಮಿ ನಿನ್ಗೆ ಏನೇನು ಬೇಕೋ ಎಲ್ಲನೂ ಸಹ ನಾನು ಪ್ಯಾಕ್ ಮಾಡಿದ್ದೀನಿ ನೋಡು, ನೀನಲ್ಲಿ ಸರಿಯಾದ ಟೈಮ್ಗೆ ಊಟ ಮಾಡಬೇಕು, ಚಕ್ಲಿ ನಿಪ್ಪಟ್ಟು ಎಲ್ಲನೂ ಸಹ ಹಾಕಿದ್ದೀನಿ ಆಯಿತಾ, ಊಟ ಮಿಸ್ ಮಾಡ್ಕೋಬಾರ್ದು, ಆರೋಗ್ಯನ ಅಲ್ಲಿ ಯಾರೂ ನೋಡ್ಕೊಳಕ್ಕಿರಲಿ ನಿನ್ನ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ. ಇನ್ನು ಭೂಮಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕೆ ಭೂಮಿ ಏನಾಯಿತು ಅಂದಾಗ ಅತ್ತೆ ಅಂದಾಗ, ನೋಡು ನಿನ್ನ ಖುಷಿಯಿಂದ ಕಳಿಸ್ಕೊಡ್ಬೇಕು ಅಂತ ನಾನು ಕಣ್ಣೀರು ಹಾಕ್ತಿಲ್ಲ, ಆದರೆ ನೀನೇ ಹೇಳ್ತಿದ್ಯಲ್ಲೇ ದಡ್ಡಿ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಅತ್ತೆ ನೀವು ನನ್ನ ಅಮ್ಮನ ಥರ ನೋಡ್ಕೊಂಡಿದ್ದೀರಾ, ನೀವು ಯಾವಾಗಲೂ ಚೆನ್ನಾಗಿರಬೇಕು, ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ಅಂದಾಗ ನಾನು ಯಾಕೆ ಹೇಳಬೇಕು, ನೀನು ಟ್ರೈನಿಂಗ್ ಮುಗಿಸ್ಕೊಂಡು ಬತ್ತೀಯ ತಾನೇ, ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ, ನೀನು ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೊಬರ್ಬೇಕು, ಒಂದು ಮಾತು ಹೇಳು ನಿಂಗೆ ಇಷ್ಟ ಇಲ್ಲ ಅಂತೇಳಿ ನಾನು ಇವಾಗಲೇ ಅಜಿತ್ ಕೇಳಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂದಾಗ, ಅತ್ತೆ ಅದು ನನ್ನ ಗುರಿ ಅಂದಾಗ, ಅದಕ್ಕೋಸ್ಕರನೇ ಭೂಮಿ ಕಳಿಸ್ತಾ ಇರೋದು, ನಿನ್ನ ಬಿಟ್ಟಿರೋಕ್ಕೆ ನನ್ನ ಕೈಲೂ ಆಗಲ್ಲ ಅಂತೇಳ್ಬಿಟ್ಟು ಸಂಗೀತ ಕಣ್ಣೀರು ಹಾಕ್ತಾ ಇರ್ತಾರೆ. ಸಂಗೀತ ಮತ್ತು ಭೂಮಿ ಸಂಬಂಧ ಹೆಂಗಿರುತ್ತೆ ಅಂದರೆ ಅಮ್ಮ ಮಗಳು ಸಂಬಂಧದ ಥರ ಇರುತ್ತೆ. ಸೊ ಇನ್ನು ಶ್ರವಣ್ ಹತ್ರಕ್ಕೆ ಬಂದು ದೊಡ್ಡ ಸಾಹೇಬ್ರೆ ಅಂದಾಗ ಭೂಮಿ ಅಂತೇಳ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾರೆ ಶ್ರವಣ್ ಅವರು. ಭೂಮಿ ನನ್ನ ಮಗಳಿಲ್ಲ ಅಂತ ನಾನು ತುಂಬ ಕೊರಗ್ಬಿಟ್ಟಿದ್ದೀನಿ, ಆದರೆ ನೀನು ಈ ಮನೆಗೆ ಬಂದಾಗ ನನ್ನ ಮನಸ್ವಿನಿ ನೀನೇ ಅಂತ ಅಂದ್ಕೊಂಡು ನಿನ್ನ ಮುಖ ನೋಡಿಕೊಂಡು ಎಷ್ಟೋ ನೋವನ್ನ ಮರ್ತಿದ್ದೀನಿ, ಇವತ್ತು ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದೆಯಾ ಅಂತೇಳ್ಬಿಟ್ಟು ಶ್ರವಣ್ ಕಣ್ಣೀರು ಹಾಕ್ತಿರ್ತಾರೆ. ದೊಡ್ಡ ಸಾಹೇಬ್ರೆ ನಾನೇ ನಿಮ್ಮ ಮಗಳು ಮನಸ್ವಿನಿ ಅಂತ ಅಂದ್ಕೊಳ್ಳಿ, ನೀವು ನೋವನ್ನ ಪಡಬಾರ್ದು, ನೀವು ಯಾವಾಗಲೂ ಖುಷಿಯಾಗಿರಬೇಕು, ಶಾರದಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಬೇಗ ಮನಸ್ವಿನಿ ಸಿಗ್ತಾಳೆ ನಿಮಗೆ ಅಂತೇಳ್ಬಿಟ್ಟು ಭೂಮಿನೂ ಸಹ ಅಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶ್ರವಣ್ ಕಣ್ಣೀರು ಹಾಕ್ತಿದ್ರೆ ಮನಸ್ವಿನಿ ಯಾವಾಗ ಸಿಗ್ತಾಳೋ ಅಂತ ಶಾರದಾ ಅವರು ಇವಳೇ ಮನಸ್ವಿನಿ ಅನ್ನೋ ಒಂದು ತುದಿಲಿರ್ತಾರೆ. ಯಾಕೆಂದರೆ ಭೂಮಿನೇ ಮನಸ್ವಿನಿ ಅನ್ನೋದು ಶಾರದಾ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತಲ್ವ. ಶ್ರವಣ್ ಕಣ್ಣೀರು ನೋಡಿ ಶಾರದಂಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಯಾಕೆಂದರೆ ಸ್ವಂತ ಮಗಳು ಕಣ್ಮುಂದೆ ಇದ್ರೂ ಈ ರೀತಿ ಕಣ್ಣೀರು ಹಾಕ್ತಿದ್ದಾರಲ್ಲ ಅನ್ನೋದು ಆ ಶಾರದಾ ಮನಸ್ಸಿಗೆ ಬಂದ್ಬಿಡುತ್ತೆ. ದೊಡ್ಡ ಸಾಹೇಬ್ರೆ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತೀರಲ್ವ ಅಂದಾಗ, ಖಂಡಿತ ಕಳಿಸ್ಕೊಡ್ತೀನಿ ಭೂಮಿ, ನಿನ್ನ ಗುರಿ ನೀನು ತಲುಪಬೇಕು ಅಂದರೆ ಈ ಕಣ್ಣೀರೆಲ್ಲ ನಿಂಗೆ ಅಡ್ಡಿ ಆಗಬಾರ್ದು, ನೀನು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು, ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತೀಯ ಅಲ್ವಾ, ಶಾರದಾ ನೀನು ಇಲ್ಲದೆ ಇರೋದೇ ಇಲ್ಲ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಖಂಡಿತ ಸಾಹೇಬ್ರೆ ನೀವು ಅವ್ರನ್ನ ಚೆನ್ನಾಗಿ ನೋಡಬೇಕು, ನಾನು ಇದ್ದರೂ ಅಷ್ಟೇ ಇಲ್ಲ ಅಂದರೂ ಅಷ್ಟೇ ಅಂತೇಳ್ಬಿಟ್ಟು ಕಣ್ಣೀರ ವಿಧೇಯ ಆಗ್ತಿರ್ತಾಳೆ. ಕೊನೆಗೂ ಎಲ್ಲರಿಗೂ ಹೇಳಿ ಆಚೆ ಹೋಗಬೇಕಾಗುತ್ತೆ. ಇನ್ನು ಅಜಿತ್ತು ಸ್ಟೇಷನಲ್ಲಿ ಕೂತ್ಕೊಂಡು ಭೂಮಿ ಬಗ್ಗೆನೇ ಕನಸು ಕಾಣ್ತಾ ಇರ್ತಾರೆ. ಭೂಮಿ ಬಂದು, ಏನಿದು ಭೂಮಿ ನೀನು ಟ್ರೈನಿಂಗ್ ಹೋಗ್ಲಿಲ್ವ ಅಂದಾಗ, ನಾನು ಹೋಗಿಲ್ಲ ಸಾಹೇಬ್ರೆ, ನಂಗೆ ಟ್ರೈನಿಂಗು ಬೇಡ ಏನೂ ಬೇಡ ಅಂದಾಗ, ಮತ್ತೆ ಏನು ಬೇಕು ಅಂದಾಗ, ನೀವು ಬೇಕು, ನನ್ನ ಕನಸೇ ನೀವು ಸಾಹೇಬ್ರೆ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾಳೆ. ಏನು ಅಂದೆ ಅಂದಾಗ, ಹೌದು ಸಾಹೇಬ್ರೆ ಅಂತೇಳ್ಬಿಟ್ಟು ತಲೆನ ಸರ್ವಿ ಅಜಿತ್ಗೆ ಒಂದು ಮುತ್ತು ಕೊಡ್ತಾಳೆ. ಏನು ಮಾಡ್ತಾ ಇದೆಯಾ ನೀನು ಅಂದಾಗ, ಹೌದು ಸಾಹೇಬ್ರೆ ನೀವೇ ನನ್ನ ಕನಸಾಗಬೇಕಾದ್ರೆ ನಾನು ಯಾಕೆ ನಿಮ್ಮನ್ನು ಬಿಟ್ಟು ಹೋಗಲಿ, ನಾನು ಬಿಟ್ಟು ಹೋಗಲ್ಲ ಸಾಹೇಬ್ರೆ ಅಂತೇಳ್ಬಿಟ್ಟು ಅಜಿತ್ಗೆ ಒಂದು ಮುತ್ತನ್ನ ಕೊಡ್ತಾಳೆ. ಖಂಡಿತವಾಗ್ಲೂ ಇದು ಕನಸಾಗಿರುತ್ತೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಆ ಭೂಮಿ ಆಗಲೇ ಟ್ರೈನಿಂಗ್ಗೆ ಹೋಗಿರ್ತಾಳೆ. ಇನ್ನು ಓದಾದ್ಮೇಲೆ ಶಾರದಾ ಸುಮ್ಮನೆ ಇರಲ್ಲ, ಅವಳಿಗೆ ಏನೋ ಒಂಥರ ಸಂಕಟ ಆಗ್ತಿರುತ್ತೆ ಶ್ರವಣ್ ಕಣ್ಣೀರು ನೋಡಿ. ಸೊ ಹಂಗಾಗಿ ಶ್ರವಣ್ ಹತ್ರ ಹೋಗಿ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಿರ್ತಾಳೆ.